ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಕೇರ್ ಗಿವರ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಾಸ್ಪಿಟಲ್ ಅಡ್ಮಿಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆನಾ? ಸೊ ಟೈಪ್ಸ್ ಆಫ್ ಅಡ್ಮಿಷನ್, ಯಾವ್ಯಾವ ಟೈಪ್ಸ್ ಇದೆ ಅಡ್ಮಿಷನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಾ. ಫಸ್ಟ್ ಒನ್, ಡೈರೆಕ್ಟ್ ಅಡ್ಮಿಷನ್. Direct admission is nothing but the process of a patient entering a hospital to receive medical care and stay for at least one night. ಓಕೆನಾ? ಸೊ ಮೀನ್ಸ್ ಏನು ಅಂತ ಹೇಳಿದ್ರೆ, ಒಂದು ಪೇಷಂಟ್ ಹಾಸ್ಪಿಟಲಿಗೆ ಬಂದು ಅವರಿಗೆ ಏನು ಕೇರ್ ಬೇಕು ಅದನ್ನು ಕೇರ್ ತೊಗೊಳ್ತಾರೆ. ಓಕೆ, ಸೊ ಹಾಸ್ಪಿಟಲಲ್ಲಿ ಡಾಕ್ಟರ್ ಅವ್ರು ಯಾರಾದರೂ ಆಗಲಿ ಡಯಾಗ್ನೋಸ್ ಮಾಡ್ತಾರೆ, ಇವರಿಗೆ ಎಷ್ಟು ದಿನ ಕೇರ್ ಬೇಕು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತಾರೆ. ಅಟ್ಲೀಸ್ಟ್ ಒನ್ ನೈಟ್ ಆದರೂ ಅವರು ಹಾಸ್ಪಿಟಲ್ ಸ್ಟೇ ಮಾಡ್ತಾರೆ. ಓಕೆನಾ? ಇದು ಡೈರೆಕ್ಟ್ ಅಡ್ಮಿಷನ್. ಸೆಕೆಂಡ್ ಒನ್ ಈಸ್ ನಥಿಂಗ್ ಬಟ್ MLC ಅಡ್ಮಿಷನ್. MLC ಫುಲ್ ಫಾರ್ಮ್ ಈಸ್ ನಥಿಂಗ್ ಬಟ್ ಎ ಮೆಡಿಕೋ ಲೀಗಲ್ ಕೇಸ್. ಓಕೆ, ಸೊ ಇವಾಗ ಬನ್ನಿ ಇದು ಡೆಫಿನೇಷನ್ ನೋಡೋದಾ. MLC admission is when a patient is admitted to a hospital for treatment. ಓಕೆನಾ? ಸೊ ಪೇಷಂಟು ಅಡ್ಮಿಷನ್ ಆಗ್ತಾರೆ, ಟ್ರೀಟ್ಮೆಂಟ್ಗೋಸ್ಕರ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗ್ತಾರೆ. And the attending doctor suspects that the case has legal implications. The doctor will then register the case as an MLC and inform to police. ಓಕೆ, ಇದು ಏನಂದರೆ ಪೇಷಂಟ್ ಬಂದು ಟ್ರೀಟ್ಮೆಂಟ್ಗೋಸ್ಕರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾರೆ. ದೆನ್ ಆ ಕೇಸ್ನ ಅಟೆಂಡ್ ಮಾಡೋ ಡಾಕ್ಟರು ಅದನ್ನು ಸಸ್ಪೆಕ್ಟ್ ಮಾಡ್ತಾರೆ. ಯಾವ ಟೈಪ್ ಆಫ್ ಕೇಸ್ ಇದು, ಏನು ಪ್ರಾಬ್ಲಮಿಂದ ಪೇಷಂಟ್ ಬಂದು ಅಡ್ಮಿಟ್ ಆಗಿದ್ದಾರೆ, ಏನು ಇಂಪ್ಲಿಕೇಶನ್ಸ್ ಇದೆ ಅಂತ ಹೇಳಿ ಡಾಕ್ಟರ್ ಸಸ್ಪೆಕ್ಟ್ ಮಾಡಿ, ಅದು ಇನ್ ಕೇಸ್ ಏನಾದರೂ ಬೇರೆ ಥರ ಏನಾದರೂ ಬೇರೆ ಡ್ಯಾಮೇಜ್ಡ್ ಇಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ, ಓಕೆ, ಆ ಥರ ಏನಾದರೂ ಇದ್ದರೆ, MLC ಕೇಸಸ್ ಏನಾದರೂ ಇದ್ದರೆ, MLC ಕೇಸಸಲ್ಲಿ ಎಕ್ಸಾಂಪಲ್ಸ್ ನಾನು ತಿಳಿಸ್ಕೊಡ್ತೇನೆ. ಓಕೆ, ನಿಮ್ಗೆ MLC ಅಂದಿದ ತಕ್ಷಣ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲೇ. ಸೊ MLC ಕೇಸಸ್ ಏನಾದರೂ ಆಗಿದ್ದರೆ, ಇದು MLC ಫಾರ್ಮಿಗೆ ಬಂದಿದ್ದರೆ ಡಾಕ್ಟರು ಪೊಲೀಸ್ಗೆ ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಸೊ ಇವಾಗ MLC ಎಕ್ಸಾಂಪಲ್ಸ್ ಏನು MLCಗೆ ಅಂತ ಹೇಳಿದ್ರೆ, ಆಕ್ಸಿಡೆಂಟ್ಸ್, ಬರ್ನ್ಸ್, ಪಾಯ್ಸನಿಂಗ್, ರೇಪ್ ಎಕ್ಸೆಟ್ರಾ. ಓಕೆನಾ? ಸೊ MLC ಅಂದರೆ ಮೆಡಿಕೋ ಲೀಗಲ್ ಕೇಸ್. ಓಕೆ, ಅಂದರೆ ಅದು ಮೆಡಿಕೋ ಲೀಗಲ್ ಕೇಸ್ ಅದು. ಓಕೆ, ಸೊ ಅದಕ್ಕೋಸ್ಕರ ಇದನ್ನು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಥರ್ಡ್ ಒನ್, ಟ್ರಾನ್ಸ್ಫರ್. The transfer of patient within the same facility for any diagnostic procedure or transfer to another facility with more advanced care. ಓಕೆ, ಸೊ ಇವಾಗ ಒಂದು ಪೇಷಂಟ್ನ ಒಂದು ಹಾಸ್ಪಿಟಲ್ ಅಡ್ಮಿಷನ್ ಮಾಡಿರ್ತಾರೆ. ಸೊ ಅಲ್ಲಿ ಪ್ರಾಪರ್ ಏನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಫೆಸಿಲಿಟಿ ಇರಲ್ಲ. ಆಗೇನು ಮಾಡ್ತಾರೆ, ಆ ಪೇಷಂಟ್ನ ಇನ್ನೂ ಅಡ್ವಾನ್ಸ್ಡ್ ಏನು ಫೆಸಿಲಿಟಿ ಬೇಕು, ಸೊ ಅದಕ್ಕೋಸ್ಕರ ಪೇಷಂಟ್ನ ಏನು ಮಾಡಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಗಲೂ ಕೂಡ ಪೇಷಂಟು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗೋದು ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್, ರೆಫರಲ್. ಫೋರ್ತ್ ಒನ್ ಇಸ್ ನಥಿಂಗ್ ಬಟ್ ರೆಫರಲ್. ಟ್ರಾನ್ಸ್ಫರಿಂಗ್ ಪೇಷಂಟ್ಸ್ ಫ್ರಮ್ ಲೋವರ್ ಲೆವೆಲ್ ಹೆಲ್ತ್ ಫೆಸಿಲಿಟೀಸ್ ಟು ಹೈಯರ್ ಲೆವೆಲ್ ಫೆಸಿಲಿಟೀಸ್ ವಿತ್ ಮೋಸ್ಟ್ ರಿಸೋರ್ಸಸ್. ಓಕೆ, ಸೊ ಅಂದರೆ ಇವಾಗ ಒಂದು ಪೇಷಂಟಿಗೆ ಏನಾದರೂ ಸಡನ್ ಏನಾದರೂ ಇಂಜುರಿ ಆಯಿತು, ಇಲ್ಲ ಏನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ನಿಯರ್ ಬೈ ಯಾವುದು ಚಿಕ್ಕ ಹಾಸ್ಪಿಟಲು ಯಾವುದಿದೆ ಅಂತ ಹೇಳಿ ನೋಡೋದಿಲ್ಲ. ಡೈರೆಕ್ಟ್ ಹೋಗ್ಬಿಟ್ಟು ಅದು ಕ್ಲಿನಿಕ್ ಆಗಲಿ ಏನಾದರೂ ಎಕ್ಸೆಟ್ರಾ ಏನಿದ್ರು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಫಸ್ಟ್ ಏಡ್ ತೊಗೊಳ್ತಾರೆ. ಬಟ್ ರಿಮೈನಿಂಗ್ ನೆಕ್ಸ್ಟ್ ಪೇಷಂಟಿಗೆ ಬೇಕಾಗಿರೋ ಫೆಸಿಲಿಟಿ ಇಲ್ಲ ಅಂತ ಹೇಳಿ ರೆಫರ್ ಮಾಡಿಬಿಟ್ಟು ಆ ಪೇಷಂಟ್ನ ನೆಕ್ಸ್ಟ್ ಅದರ್ ಮೋರ್ ಫೆಸಿಲಿಟಿ ಇರೋ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಪೇಷಂಟ್ನ ಕಳಿಸ್ಕೊಡ್ತಾರೆ. ಓಕೆನಾ? ಸೊ ಇದು 4 ಟೈಪ್ಸ್ ಆಫ್ ಅಡ್ಮಿಷನ್ಸ್ ಹಾಸ್ಪಿಟಲಲ್ಲಿ ಎನಿ ಟೈಮ್ ಯಾವಾಗ್ಲೂ ಏನು ಅಡ್ಮಿಷನ್ಸ್ ಪ್ರೊಸೀಜರ್ ಫಾಲೋ ಆಗ್ತಾ ಇರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಫೈನಲಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.